ಸಂಕ್ರಾಂತಿ ಹಬ್ಬಕ್ಕೆ ನಮಗೆ ಈ ತರ ಆಗ್ಬಾರ್ದಿತ್ತು. ನಮಸ್ಕಾರ ಎಲ್ಲರಿಗೂ, ಜೈ ಶ್ರೀರಾಮ್. 100 ಡೇಸ್ ಫಿಟ್ನೆಸ್ ಚಾಲೆಂಜ್ ನ ಡೇ 6ಕ್ಕೆ ನಿಮಗೆಲ್ಲ ಸ್ವಾಗತ. ವರ್ಕೌಟ್ ಸ್ಟಾರ್ಟ್ ಮಾಡೋದಿರ್ಲಿ, ಇವತ್ತು ಸಂಕ್ರಾಂತಿ ಹಬ್ಬ ಗಾಯ್ಸ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬನ್ನಿ ಗಾಯ್ಸ್, ಇವತ್ತಿನ 2 ಕಿಲೋಮೀಟರ್ ವಾಕಿಂಗ್ ಸ್ಟಾರ್ಟ್ ಮಾಡೋಣ. ಇವತ್ತು ವಾಕಿಂಗ್ ನ ಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪ ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡ್ಕೊಂಡು ಶಾಂತಿಯಾಗಿರೋಕೆ ಸ್ವಲ್ಪ ಧ್ಯಾನ ಮಾಡ್ಕೊಂಡು ಮನೆಗ್ ಬಂದೆ. ಮನೆಗ್ ಬಂದು 1 ಲೀಟರ್ ನೀರ್ ಕುಡ್ದು ಓಟ್ಸ್ ನ ಪ್ರಿಪೇರ್ ಮಾಡ್ಕೊಂಡೆ ಟಿಫಿನಿಗೆ. ಅದನ್ನ ತಗೊಂಡು ಸೀದಾ ಬಂದೆ ಅಂಗಡಿಗೆ ಬರುವಷ್ಟರಲ್ಲಿ ಇವತ್ತು ಟೈಮ್ ಆಗ್ಬಿಟ್ಟಿತ್ತು. ಅದಕ್ಕೆ ಬೇಗ ಕೆಲಸ ಮುಗಿಸ್ಕೊಂಡು ಟಿಫಿನ್ ಮಾಡ್ಕೊಂಡೆ. ಓಟ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗಾಯ್ಸ್, ನನಗ್ ಮಾತ್ರ. ಅಂಗಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೆ. ಅಲ್ಲಿ ನಮ್ಮ ಶಿವು ಅವರು ರವಿ ಬೆಳಗೇರ್ ಬರೆದಿರುವ ಹೇಳಿ ಹೋಗೋ ಕಾರಣ ಪುಸ್ತಕ ಓದ್ತಾ ಇದ್ರು. ಇಷ್ಟು ಸೀರಿಯಸ್ ಆಗಿ ಕಾಲೇಜಿನಲ್ಲಿ ಓದಿದ್ರೆ ಇವತ್ತಿಗೆ ಬ್ಯಾಂಕ್ ಮ್ಯಾನೇಜರ್ ಆಗ್ತಿದ್ದ. ನಾವು ಇವಾಗ ಹೊರಟ್ವಿ ಸಂಕ್ರಾಂತಿ ಹಬ್ಬ ಮಾಡೋಕೆ ಗಾಯ್ಸ್, ಬನ್ನಿ ಹೋಗುವ. ಫಸ್ಟ್ ಬ್ಯಾಂಕ್ ಹತ್ರಕ್ಕೆ ಹೋಗಿ 300 ರೂಪಾಯಿ ಡ್ರಾ ಮಾಡಿಸ್ಕೊಂಡು 30 ಕೆಜಿ ಮಟನ್, 600 ಕೆಜಿ ಚಿಕನ್, 1 ಬಾಕ್ಸ್ ಐಸ್ ಕ್ರೀಮು, ಆಮೇಲೆ ಬೀಡ ಹಾಕ್ಸ್ಕೊಂಡು ಜ್ಯೂಸ್ ತಗೊಂಡು 300 ರೂಪಾಯಿಗೆ ಇಷ್ಟೆಲ್ಲ ಐಟಮ್ ಯಾಸು ಒಳ್ಳೆ ಮಗ ಕೊಡ್ತಾನಲ್ಲ. ನಾವು ಬೈಕ್ ತಗೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಅದು ಕ್ಯಾನ್ಸಲ್ ಆಗಿ ನಮ್ಮ ಮಾವನವರದು ಟಾಟಾ ಸುಮೋ ಗಾಡಿಲಿ ಹೊರಟ್ವಿ. ಇವರೇ ನೋಡಿ ಗೈಸ್ ನಮ್ಮ ಮಾವ ಅವರು. ಏನ್ ಸರ್ ಗಾಡಿ ಹೊಡೆದ್ರಿ ನೀವು ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ನೋಡಿ ಗೈಸ್, ನಮ್ಮ ಗ್ರಾಚಾರಕ್ಕೆ ಹೋಗೋ ದಾರಿಲೇ ಗಾಡಿ ಸಿಕ್ಕೊಂಡ್ಬಿಡ್ತು. ಅದು ಒಂದೇ ಅಲ್ಲ ಗೈಸ್, ಅಡಿಗೆ ಮಾಡೋಕೆ ಗ್ಯಾಸ್ ತಂದಿದ್ವಿ, ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಕಬಾಬ್ ಮಾಡೋಕೆ ಮಾಡಿ ಎಣ್ಣೆಲಿ ಬಿಡೋ ಜಲ್ರಿನ ತಗೊಂಡ್ ಬಂದಿಲ್ಲ ನಮ್ಮೂರು. ಹೇಳ್ತಾ ಹೋದ್ರೆ ಲೀಸ್ಟ್ ಮಾಡ್ಬೋದು. ಆ ತರ ಇತ್ತು ನಮ್ಮ ಸಮಸ್ಯೆ. ಇಷ್ಟೆಲ್ಲ ಹುಡ್ರದಾಗ ಇವನಂದ್ರೆ ಬಹಳ ಇಷ್ಟ ನನಗೆ. ಇಷ್ಟಪಡ್ತೀನಿ ಅಂತಂದ್ರೆ ಲವ್ ಯು ಅಂದ್ರೆ ಐ ಲವ್ ಯು. ಬರೀ ಇಂತದೆಯಾ? ಅಂತೂ ಇಂತೂ ಹೇಗೋ ರೆಡಿ ಮಾಡಿ ಊಟ ಮಾಡಿದ್ವಿ. ಇದು ಆಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗುವ ಗಾಯ್ಸ್, ಬಾಯ್. ಓ ಈ ಅಣ್ಣ ಮತ್ತೆ